ನಾವು ಇವತ್ತೊಂದು ಮದುವೆಗೆ ಹೋಗ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ಮದುವೆ ಅದು, ನಮ್ಮ ರಿಲೇಟಿವ್ ಅವರದ್ದು, ಹಾಗಾಗಿ ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಆಗುಂಬೆ ಘಾಟಿ ಕಾಣ್ತಾ ಇದೆ. ಆಗುಂಬೆ ಘಾಟಿಯ ಬುಡದಲ್ಲಿದ್ದೇವೆ ನಾವಿವಾಗ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಆಗುಂಬೆ ಘಾಟಿಯಲ್ಲಿ ಹತ್ತಲಿಕ್ಕೆ ಶುರು ಮಾಡ್ತೇವೆ. ಇದು ಹೆಬ್ಬರಿ ನೋಡಿ, ಮೇಲೆ ಕಾಣ್ತಾ ಎದುರುಗಡೆ ಕಾಣ್ತಾ ಇದೆ ಆಗುಂಬೆ ಘಾಟಿ. ಇಲ್ಲಿಗೆ ಸೋಮೇಶ್ವರ ಅಂತ ಹೆಸರು. ಅವತ್ತು ನಾವು ರಾತ್ರಿ ಚಹಾ ಕುಡಿಸೋದು ಇಲ್ಲಿ ಅಲ್ಲ, ಇಲ್ಲಿಗೆ ಹೆಸರು ಸೋಮೇಶ್ವರ ಅಂತ. ಇಲ್ಲಿ ನೆಕ್ಸ್ಟ್ ಘಾಟಿ ಸ್ಟಾರ್ಟ್. ಇಲ್ಲೊಂದು ಒಳ್ಳೆ ಹೋಟೆಲ್ ಉಂಟು ಗೈಸ್, ಸಣ್ಣ ಹೋಟೆಲ್, ದೊಡ್ಡ ಸ್ಟಾರ್ ಹೋಟೆಲ್ ಅಲ್ಲ, ಸಣ್ಣ ಹೋಟೆಲು. ಫುಡ್ ಅಂದ್ರೆ ಭಾರಿ ಒಳ್ಳೆ ಫುಡ್. ಅಲ್ಲಿ ಚಟ್ನಿ ಮತ್ತೆ ತಿಂದ್ರೆ ಬಿಡ್ಲಿಕ್ಕಿಲ್ಲ. ಮಂಗಣ್ಣೆಲ್ಲ ಸ್ವಾಗತ ಮಾಡ್ತಾ. ಈ ಕನ್ನಡಿ ಕಾಣ್ತದಲ್ಲ, ಇದು ಸ್ಪರ್ಶ ಹಾಸ್ಪಿಟಲ್ನವರು ಹಾಕಿದ್ದು. ರೋಡಲ್ಲಿ ಫುಲ್ ಮಂಗ. ಇಲ್ಲಿ ಮಂಗ ಪ್ರಾಣಿಗಳೆಲ್ಲ ಇರುವಾಗ ಉಂಟಲ್ಲ, ನಿಧಾನಕ್ಕೆ ಹೋಗ್ಬೇಕು. ಕೆಂಪು ಮೂತಿ ಮಂಗ ನೋಡಿ ಫ್ರೆಂಡ್ಸ್. ಹೇರ್ ಪಿನ್ ಟರ್ನ್ ನೋಡಿ ಹೆಂಗಿದೆ ಅಂತ ಹೇಳ್ಕೊಂಡು. ಇಲ್ಲಿ ಈ ಆಗುಂಬೆ ಘಾಟಿಯಲ್ಲಿ ಲಾಂಗ್ ಬಸ್ಗಳು ಹೋಗೋಕ್ಕಾಗಲ್ಲ, ಯಾಕಂತೇಳಿ ಹೇರ್ ಪಿನ್ ಟರ್ನ್ಗಳಿಗೆ ತುಂಬ. ಹಾಗಾಗಿ ಇಲ್ಲಿ ಮಿನಿ ಬಸ್ ಮಾತ್ರ ಹೋಗೋದು, ದೊಡ್ಡ ಗಾಡಿಗಳು ಇದಾಗಿ ಪಾಸ್ ಆಗಲ್ಲ ಈ ಘಾಟಿಯಲ್ಲಿ. ಹಾಗೆ ನಾವು ಮದುವೆ ಮನೆಗೆ ಮುಟ್ಟಿದ್ದು. ಅಲ್ಲಿ ವಿಡಿಯೋ ಏನು ತೆಗಿಲಿಕ್ಕೆ ಆಗಲಿಲ್ಲ. ಹಾಗೆ ಅಲ್ಲಿ ಶ್ರೀನಾಥ್ ಸರ್ ಸಿಕ್ಕಿದ್ರು, ಅವರ ಫೋಟೋ ನಾವು ತೆಗೆದು, ಅವರು ಫ್ಯಾಮಿಲಿ ಸಮೇತ ಮದುವೆಗೆ ಬಂದಿದ್ದರು, ಮಾತಾಡಿಸಿ ನಾವು ಬಂದೆವು. ಹಾಗೆ ನಾವು ಈಗ ನಾವು ಹೋಗ್ತಾ ಇರೋದು ಜೋಗ ಜಲಪಾತ ನೋಡುವ ಅಂತ ಹೋಗ್ತಾ ಇದ್ದೇವೆ. ಅಲ್ಲ ಅಲ್ಲಿ ನಾವು ಹೋಗುವಾಗ ಸಂಜೆ ಆಗಿತ್ತು, ಆದರೂ ಸಹ ತುಂಬ ಜನ ಇದ್ರು ಆಯಿತಾ. ಮಳೆ ಸಹ ಬರಲಿಕ್ಕೆ ಆಗಿತ್ತು, ಆದರೂ ಸಹ ಜನ ತುಂಬ ಇದ್ದರು. ಇದರಲ್ಲಿ ಅಷ್ಟೇನು ನೀರೇನಿರಲಿಲ್ಲ, ನೋಡ್ಬೋದು ನೀವು. ನೀರು ತುಂಬ ಕಡಿಮೆ ಇತ್ತು. ನಾವು ಮೊದಲೊಮ್ಮೆ ಬಂದಿದ್ವು, ಆಗ ನೀರೆಲ್ಲ ತುಂಬ ಜಾಸ್ತಿ ಇತ್ತು. ಈಗೆಲ್ಲ ನೀರೆಲ್ಲ ತುಂಬ ಕಡಿಮೆ ಉಂಟು.
ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.